ಎಲ್ಲರಿಗೂ ನಮಸ್ಕಾರ. ಶ್ರೀ ಕನ್ಯಕಾ ಪರಮೇಶ್ವರಿ ಪುರಾಣ ಅಧ್ಯಾಯ 50. ನಾವು ಕಳೆದ ಅಧ್ಯಾಯದಲ್ಲಿ ಮಾತಾಪಿತೃಗಳನ್ನು ಕಳೆದುಕೊಂಡವರು ಯಾವ ರೀತಿ ಪಿಂಡ ಪ್ರದಾನವನ್ನು ಮಾಡಬೇಕು, ಶ್ರಾದ್ದವನ್ನು ಮಾಡದೇ ಇದ್ದರೆ ಯಾವ ರೀತಿಯ ನರಕಕ್ಕೆ ಸೇರುತ್ತಾರೆ ಮಕ್ಕಳು, ಇದ್ರ ಬಗ್ಗೆ ಎಲ್ಲ ತುಂಬ ಕೂಲಂಕಷವಾಗಿ ವಿವರಿಸಿದ್ದಾರೆ ಅಲ್ವಾ ಲೇಖಕರು. ಅದರ ಜೊತೆಯಲ್ಲಿ ಒಬ್ಬ ಬ್ರಾಹ್ಮಣನ ಮಕ್ಕಳು ಅವರು ವೇದಾಭ್ಯಾಸ ಸರಿಯಾಗಿ ಮಾಡದೆ, ಶಾಸ್ತ್ರವನ್ನು ಸರಿಯಾಗಿ ತಿಳ್ಕೊಳ್ಳದೆ ಅವರಿಗೆ ವಿದ್ಯಾಭ್ಯಾಸ ಹತ್ತೋದೇ ಇಲ್ಲ. ಅವರ ತಂದೆ ಅಂತರ್ಧಾನರಾಗ್ತಾರೆ. ಅದಾದ್ಮೇಲೆ ಅವರ ಶ್ರಾದ್ದವನ್ನು ಮಾಡ್ಲಿಕ್ಕೆ ಏನು ಮಾಡಿದ್ರು, ಅವರು ಮತ್ತೆ ವಿದ್ಯಾಭ್ಯಾಸ ಪಡ್ಕೊಳ್ಳಿ ಭಾರದ್ವಾಜರ ಹತ್ರ ಯಾವ ರೀತಿ ಹೋದ್ರು, ಇದನ್ನೆಲ್ಲ ತಿಳ್ಕೊಂಡಿದೀವಿ ಅಲ್ವಾ. ಹೀಗಾಗಿ ಯಾರೇ ಆಗಲಿ ಅವರ ಮಾತಾಪಿತೃಗಳ ಶ್ರಾದ್ದವನ್ನು ತಪ್ಪದೆ, ಅಂತಿಮ ಕಾರ್ಯಗಳನ್ನು ತಪ್ಪದೆ ಮಾಡಿದ್ರೆ ಆ ಧರಾಧರನ ಈಶ್ವರನ ಕೃಪೆಗೆ ಒಳಗಾಗ್ತಾರೆ. ಅಂತರ್ಧನರಾಗಿರುವವರು ಸಹ ನರಕಕ್ಕೆ ಸೇರದೆ ಸ್ವರ್ಗಕ್ಕೆ ಸೇರ್ತಾರೆ. ಅವರ ಆಶೀರ್ವಾದ ಕೂಡ ಮಕ್ಕಳ ಮೇಲೆ ಇರುತ್ತೆ ಅನ್ನೋದನ್ನ ತಿಳ್ಕೊಂಡಿದೀವಿ. ಈ ಅಧ್ಯಾಯದಲ್ಲಿ ಲೇಖಕರೇನ್ರ ಬಗ್ಗೆ ಹೇಳಿದ್ದಾರೆ ಅಂದ್ರೆ, ರಾಜನು ಪೆನುಗೊಂಡೆಗೆ ಆಗಮಿಸುವುದು, ಅರ್ಧ ರಾಜ್ಯವನ್ನೀಯುವನೆನ್ನುವುದು, ಕಲಶ ಸ್ಥಾಪನೆ, ವೈಶ್ಯರು ರಾಜ್ಯ ಬೇಡ ಎನ್ನುವುದು, ರಾಜನ ಪ್ರಾಯೋಪ್ರವೇಶ, ಗಾಲವಾದಿಗಳ ಆಗಮನ, ರಾಜನ ದೃಢ ನಿರ್ಧಾರ, ಅಮ್ಮನವರ ಸಾಕ್ಷಾತ್ಕಾರ, ಅರ್ಧ ರಾಜ್ಯಕ್ಕೆ ಸಮ್ಮತಿಸುವುದು, ವಿಷ್ಣುವರ್ಧನನ ದರ್ಶನ. ಅನಂತರ ನಿರ್ಮಲವಾದ ಪ್ರಾತಃ ಕಾಲದಲ್ಲಿ ಸ್ನಾನ ಸಂಧ್ಯಾದಿ ಕೃತ್ಯಗಳನ್ನು ತೀರಿಸಿಕೊಂಡು ಆ ವೈಶ್ಯರು ಪದ್ಮಪುರದಿಂದ ಹೊರಟು ರಾಜನೊಡಗೂಡಿ ಪೆನುಗೊಂಡೆಯನ್ನು ಸೇರಿದರು. ಅನೇಕ ಧ್ವಜಗಳಿಂದಲೂ ದೊಡ್ಡ ಬೀದಿಗಳಿಂದಲೂ ಕೊಳಗಳಿಂದಲೂ ಪ್ರಕಾಶಿಸುತ್ತಿದ್ದ ಪೆನುಗೊಂಡೆಯನ್ನು ಶಂಖ ಕಾಹಳ ಧ್ವನಿಗಳಿಂದಲೂ ಮೃದಂಗ ಪಟವಾದ್ಯಗಳಿಂದಲೂ ಭೇರಿ ನಿಸ್ಸಾಣ ವಾದ್ಯಗಳಿಂದಲೂ ತಾಳಗಳನ್ನು ಕೈಯಲ್ಲಿ ಧರಿಸಿ ಸ್ವಸ್ತಿಕಾಭಿನಯ ಹಸ್ತರಾಗಿಯೂ ನಟನರ್ತಕರ ಗಾನದಿಂದಲೂ ಅವರು ಪ್ರವೇಶಿಸಿದರು. ಪುರ ಪ್ರದಕ್ಷಿಣೆಯನ್ನು ಮಾಡಿ ನಗರೇಶ್ವರ ದೇವಾಲಯವನ್ನು ಸೇರಿ ನಗರೇಶ್ವರನಿಗೂ ಜನಾರ್ದನ ಸ್ವಾಮಿಗೂ ಕೋನ ಕಮಲಾದೇವಿಗೂ ವಿಂಧ್ಯವಾಸಿನಿಗೂ ನಮಸ್ಕರಿಸಿ ಅನಂತರ ಬಂಧು ವರ್ಗದವರಿಗೆ ಪ್ರಿಯ ವಚನದಿಂದ ಅಭಿವಾದನ ಮಾಡಿ ಬ್ರಾಹ್ಮಣರನ್ನು ಪೂಜಿಸಿ ತಮ್ಮ ತಮ್ಮ ಮನೆಗಳಿಗೆ ತೆರಳಿದರು. ಹಾಗೆ ತಮ್ಮ ತಮ್ಮ ಮನೆಗಳಲ್ಲಿ ಪರಮ ಪ್ರೀತಿಯಿಂದ ಕಾಲಕ್ಕೆ ಅನುಸರಿಸಿ ಉಚಿತ ಕೃತ್ಯಗಳನ್ನೆಸಗುತ್ತಾ ಇದ್ದರು. ರಾಜರಾಜ ನರೇಂದ್ರನು ಉತ್ತಮ ಸೌಧದಲ್ಲಿ ದೇವಿಯ ಮಹಾತ್ಮೆಯನ್ನು ನೆನೆಯುತ್ತಾ ವೈಶ್ಯರಿಂದ ಆದರಿತನಾಗಿ ಮಂತ್ರಿಗಳೊಡಗೂಡಿ ಸಂತುಷ್ಟನಾಗಿ ಆ ರಾತ್ರಿಯನ್ನು ಕಳೆದನು. ಮಾರನೇ ದಿನ ವೈಶ್ಯರು ಅವಶ್ಯಕ ಕಾರ್ಯಗಳನ್ನು ನೆನೆದು ಕುಲಗುರುವಾದ ಭಾಸ್ಕರಾಚಾರ್ಯರಿಗೆ ನಮಸ್ಕರಿಸಿ, ಗುರುದೇವ, ವಾಸವಿಯು ನೀಡಿದ ಅಮೃತ ಕಲಶವನ್ನೂ ಕ್ರಮುಖ ಕಲಶವನ್ನು ಯಾವ ಸ್ಥಳದಲ್ಲಿ ಸ್ಥಾಪಿಸಬೇಕು ಎಂದು ಕೇಳಲಾಗಿ, ಆಚಾರ್ಯರು, ಉತ್ತಮರೇ, 4 ಅಂಚುಗಳುಳ್ಳ ಆ ಅಮೃತ ಕಲಶವನ್ನು ಸದಾ ವೈಶ್ಯಾಭಿವೃದ್ಧಿಗಾಗಿ ನಗರೇಶ್ವರ ಸ್ವಾಮಿಯ ಎದುರಿಗೆ ಈಶಾನ್ಯ ದಿಕ್ಕಿನಲ್ಲಿ ಸ್ಥಾಪಿಸಬೇಕು. 2ನೇ ಕಲಶವನ್ನು ಮನೆಯಲ್ಲಿಯೇ ಸ್ಥಾಪಿಸಬೇಕು ಎಂದು ಆದೇಶಿಸಿದರು. ಆಗ ವಿರೂಪಾಕ್ಷ ಮೊದಲಾದವರು ಆಚಾರ್ಯರನ್ನು ಮುಂದಿಟ್ಟುಕೊಂಡು ಪುಣ್ಯಾಹವಾಚನ ಪೂರ್ವಕವಾಗಿ ವಿದ್ಯುಕ್ತ ಕ್ರಮದಂತೆ ಅಮ್ಮನವರಿತ್ತ 4 ಮೂಲೆಯ ಆ ಅಮೃತ ಕಳಸವನ್ನು ತೆಗೆದುಕೊಂಡು ನಗರೇಶ್ವರನ ಸಾನ್ನಿಧ್ಯದಲ್ಲಿ ಸ್ಥಾಪಿಸಿ ಸಂತುಷ್ಟ ಚಿತ್ತರಾದರು. ಅನಂತರ ರಾಜನೂ ಮಂತ್ರಿಗಳೂ ಆ ವೈಶ್ಯರೊಡನೆ ನಗರೇಶ್ವರ ಮಂಟಪಕ್ಕೆ ಬಂದರು. ವೈಶ್ಯರು ರಾಜನನ್ನು ಆಧರಿಸಿ ಉತ್ತಮ ಸ್ಥಾನದಲ್ಲಿ ಕೂಡಿಸಿ ತಮ್ಮ ತಮ್ಮ ಪೀಠಗಳನ್ನು ಅಲಂಕರಿಸಿದರು. ಆ ಕಾಲದಲ್ಲಿ ದ್ಯೌಮ್ಯ ಋಷಿಯು ಶಿಷ್ಯರೊಡನೆ ಅಲ್ಲಿಗೆ ಬಂದನು. ಅವರನ್ನು ಭಾಸ್ಕರಾಚಾರ್ಯರು ಎದುರುಗೊಂಡು ಯಥಾವಿಧಿಯಿಂದ ಪೂಜಾ ದ್ರವ್ಯಗಳಿಂದ ಅರ್ಚಿಸಿ ಸಂತೋಷಗೊಳಿಸಿದರು. ಅನಂತರ ರಾಜೇಂದ್ರನು ಹೀಗೆ ನುಡಿದನು: ಅಜ್ಞಾನದಿಂದ ಮಾಡಿದ ಅಪರಾಧವನ್ನು ಕ್ಷಮಿಸಿ ಸಹಿಸಬೇಕು. ಯಜಮಾನನಾಗಿದ್ದ ನನ್ನ ತಂದೆ ಮಾಡಿದ ಅಪರಾಧವನ್ನು ನೀವು ಕ್ಷಮಿಸಬೇಕು. ಆ ಅಪರಾಧ ಶಾಂತಿಗಾಗಿ ವಾಸವಿ ದೇವಿಗೆ ಪ್ರೀತಿ ಉಂಟಾಗಲೆಂದು ನಾನು ನೀಡುತ್ತಿರುವ ಅರ್ಧ ರಾಜ್ಯವನ್ನು ನೀವು ನನ್ನೊಡನೆ ಕೂಡಿ ಪರಿಪಾಲಿಸಬೇಕು. ಇಂದು ಈ ಶುಭ ಮುಹೂರ್ತದಲ್ಲಿ ಆ ಸಭೆಯಲ್ಲಿ ಸದ್ಗುಣ ಸಂಪನ್ನರಾದ ವಿರೂಪಾಕ್ಷ ಶ್ರೇಷ್ಠಿಯನ್ನು ವೈಶ್ಯಾಧಿಪತ್ಯ ಸಾಮ್ರಾಜ್ಯಕ್ಕೆ ಅಭಿಷಿಕ್ತನನ್ನಾಗಿ ಮಾಡುತ್ತೇನೆ. ಅನಂತರವೇ ನಾನು ನನ್ನ ಭೂಮಿಯನ್ನು ಪಾಲಿಸುತ್ತೇನೆ ಎಂದನು. ಆಗ ಬುದ್ಧಿವಂತರಾದ ವೈಶ್ಯರು ರಾಜನನ್ನು ನೋಡಿ, ಸ್ವಭಾವತಃ ಧರ್ಮಾಸಕ್ತನೂ ಪರಿಶುದ್ಧನೂ ದಯಾಘನನೂ ಕೀರ್ತಿವಂತನೂ ಆದ ನೀನು ಪ್ರಜಾ ಸಂರಕ್ಷಣಾ ವಿಷಯದಲ್ಲಿ ಪ್ರತ್ಯಕ್ಷ ವಿಷ್ಣುವು. ಆ ಭೂಪತಿ, ನಾವು ನಮ್ಮ ಕುಲವೃತ್ತಿಯಿಂದಲೇ ಜೀವಿಸುವೆವು. ಇತರರು ಭರಿಸಲಶಕ್ಯವಾದ ಈ ರಾಜ್ಯವನ್ನು ಪಾಲಿಸುವುದಕ್ಕೆ ನೀನೇ ಅರ್ಹನು.
ನೀನು ಸದಾ ರಾಜದಂಡಧಾರಿಯು, ನಾವು ಸದಾ ತಕ್ಕಡಿಧಾರಿಗಳು, ಅದಕ್ಕಾಗಿ ನಮಗೆ ಈ ಭಾರವು ಸಲ್ಲ ಎಂದರು. ಆ ಮಾತಿಗೆ ರಾಜೇಂದ್ರನು ಸಂತೋಷಿಸದೆ, ಹಾಗಾದರೆ ನಾನು ನಗರೇಶ್ವರ ಸ್ವಾಮಿಯ ಮಂಟಪದಲ್ಲಿ ಪ್ರಾಯೋಪ್ರವೇಶವನ್ನು ಮಾಡುತ್ತೇನೆ, ದೇವಿಯ ಅನುಗ್ರಹವನ್ನು ಕೋರುತ್ತಾ ಅಸಮರ್ಥವಾದ ಈ ದೇಹವನ್ನು ಬಿಟ್ಟು ಬಿಡುತ್ತೇನೆ ಎಂದು ಗಂಭೀರವಾಗಿ ತನ್ನ ನಿಶ್ಚಯವನ್ನು ಹೇಳಿದನು. ಆಗ ಆ ವೈಶ್ಯರು ರಾಜನ ಆಗ್ರಹ ಮತ್ತು ನಿಶ್ಚಯಗಳನ್ನು ನೋಡಿ ಭೀತರಾದರು. ಆ ಸಮಯದಲ್ಲಿ ಗಾಲವ, ಮಂದಪಾಲ, ಸುತೀಷ್ಣ, ಪಿಪ್ಪಲಾಯ, ಗರ್ಗ, ಜಾಬಾಲಿ, ಗೌತಮ, ವೈನ ಮೊದಲಾದ ಮಹರ್ಷಿಗಳು ಶಿಷ್ಯರೊಂದಿಗೆ ನಾರು ವಸ್ತ್ರಗಳನ್ನು, ಕೃಷ್ಣಾಜಿನಗಳನ್ನು ಧರಿಸಿ ಅಲ್ಲಿಗೆ ಬಂದರು. ಆ ಮಹರ್ಷಿಗಳನ್ನು ನೋಡಿ ರಾಜನೇ ಮೊದಲುಗೊಂಡು ಎಲ್ಲರೂ ಎದ್ದರು. ದ್ಯೌಮರು, ಭಾಸ್ಕರಾಚಾರ್ಯರು, ಮಿಕ್ಕ ವಿಪ್ರರು ಅವರನ್ನು ಪೂಜಿಸಿ ಯೋಗ್ಯವಾದ ದರ್ಭಪೀಠಗಳನ್ನು ಅವರನ್ನು ಕೂಡಿಸಿ ಅರ್ಘ್ಯಪಾದ್ಯಾದಿಗಳಿಂದ ಪೂಜಿಸಿ ಮಧುಪರ್ಕವನ್ನಿತ್ತು ಗೌರವಿಸಿದರು. ಅವರ ಅಪೂರ್ವ ದರ್ಶನಕ್ಕೆ ವೈಶ್ಯರು ಸಂಭ್ರಮಗೊಂಡರು. ರಾಜನು ವಿನೀತನಾಗಿ ಅವರಿಗೆ ನಮಸ್ಕರಿಸಿದನು. ನಿಷ್ಕಲ್ಮಶರಾದ ವೈಶ್ಯರು ಅಭಿವಾದನ ಮಾಡಿದರು. ಮುನೀಶ್ವರರು ಅವರೆಲ್ಲರನ್ನೂ ಆಶೀರ್ವದಿಸಿದರು. ಎಲ್ಲರೂ ಸಂತೋಷದಿಂದ ಕುಳಿತುಕೊಂಡು ತರುವಾಯ ಆ ಋಷಿಗಳು ಹೀಗೆ ನುಡಿದರು. ಓ ರಾಜ, ನೀನೀಗ ಕೃತಾರ್ಥನು. ನಿನ್ನಿಂದ ನಿನ್ನ ವಂಶವು ಪವಿತ್ರವಾಯಿತು. ನಿರಪರಾಧಿಗಳಾದ ಈ ವೈಶ್ಯರಿಗೆ ನಿನ್ನ ತಂದೆಯು ಮಾಡಿದ ಪಾಪವು ನಿನ್ನ ಪ್ರಾರ್ಥನೆಯಿಂದ ಅಳಿಸಿ ಹೋಯಿತು. ಕಾರ್ಯಕರಣ ಸಂಬಂಧವು ಹಾಗಿದ್ದ ಕಾರಣ ಇಂತಹ ದುಷ್ಕರ್ಮವು ಜರುಗಿತು. ಬ್ರಹ್ಮ ಸಂಕಲ್ಪವನ್ನು ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಚಿರಕಾಲ ಜೀವಿಸು. ಪ್ರಾಯೋಪ್ರವೇಶವನ್ನು ನಿಲ್ಲಿಸು. ನಿನ್ನ ರಾಜ್ಯವನ್ನು ಪರಿಪಾಲಿಸು. ನಿನ್ನ ಆಚಾರವನ್ನು ಕಾಪಾಡಿಕೋ. ಸಕಲ ಪಾಪಗಳಿಗೆ ಕಾಮವೇ ಮೂಲ ಎಂದು ಹೇಳಲಾಗಿದೆ. ಪೂರ್ವದಲ್ಲಿ ಇಂದ್ರನೇ ಮೊದಲಾದವರು ಕಾಮದಿಂದಲೇ ನಷ್ಟವಾದರು. ಇಂದ್ರನು ಸಾಮಾನ್ಯವಾದ ಸ್ತ್ರೀಯನ್ನಪೇಕ್ಷಿಸಿ ನಿಂದೆಗೆ ಗುರಿಯಾದನು. ರಾವಣಾಸುರನು ಲೋಕಮಾತೆಯಾದ ಸೀತೆಯನ್ನಪೇಕ್ಷಿಸಿ ನಾಶವಾದನು. ಮಹೇಶ್ವರನ ಒಂದು ಪಾರ್ಶ್ವದಲ್ಲಿದ್ದ ಗೌರಿಯನ್ನು ನೋಡಿ ವಿಶ್ವನಂದನನಾದ ಕುಬೇರನು ಏಕಾಕ್ಷನಾದನು. ಹಾಗೆಯೇ ಗೌರಿ ಅಂಶದಿಂದ ಹುಟ್ಟಿದ ವಾಸವಿಯನ್ನು ಕಾಮಿಸಿ ನಿನ್ನ ತಂದೆ ವಿಷ್ಣುವರ್ಧನನು ನಾಶನಾದನು. ಅಂತಹ ತಂದೆಗಾಗಿ ನೀನು ದುಃಖಿಸಬಾರದು. ಆತನಿಗೆ ದೇವಿಯ ಕೃಪೆಯಿಂದ ಸರ್ವಾಧಿಕವಾದ ಸ್ಥಾನವು ದೊರಕಿದೆ. ಅದು ವಿಧಿ ಸಂಕಲ್ಪ. ವೈಶ್ಯವಂಶವು ಮಹಾದೇವಿಯ ಜನ್ಮದಿಂದ ಪವಿತ್ರವಾಗಿದೆ. ಆ ವಾಸವಿಯನ್ನು ನೀನು ಶರಣಾಗು. ವೈಶ್ಯರು ತಮ್ಮ ಕುಲವೃತ್ತಿಯಿಂದಲೇ ಜೀವಿಸಲಿ. ಓ ರಾಜೇಂದ್ರ ಭೂಪತಿ, ಏಳು, ಬೇಗನೆ ಏಳು, ಭೂಮಿಯನ್ನು ಪರಿಪಾಲಿಸು ಎಂದು ಋಷಿಗಳು ವೈಶ್ಯರೆಡೆ ನೋಡಿ, ಉತ್ತಮರೇ, ರಾಜನಿತ್ತ ಸರ್ವರಾಜ್ಯವನ್ನು ನೀವು ದೇವಿಗೆ ಸಮರ್ಪಿಸಿರಿ ಎಂದು ಹೇಳಿದರು. ಆ ಋಷಿ ವಚನಗಳನ್ನು ಕೇಳಿ ವಿರೂಪಾಕ್ಷನು, ಬ್ರಾಹ್ಮಣ ಶ್ರೇಷ್ಠರೇ, ಬ್ರಾಹ್ಮಣರು ಮಾತಿನಿಂದ ಜೀವಿಸುತ್ತಾರೆ, ಕ್ಷತ್ರಿಯರು ಭುಜ ಬಲದಿಂದ ಜೀವಿಸುತ್ತಾರೆ. ವೈಶ್ಯರಾದ ನಾವು ಕೃಷಿ ವಾಣಿಜ್ಯಗಳಿಂದ ಜೀವಿಸುತ್ತೇವೆ. ನಮ್ಮ ಕುಲಧರ್ಮದಿಂದ ಸಂಪಾದಿಸಲ್ಪಟ್ಟ ಧನದಿಂದ ಮಹಾದೇವಿಯನ್ನು ನಾವು ಪೂಜಿಸುತ್ತೇವೆ ಎಂದು ನುಡಿದರು. ಆ ಮಾತನ್ನು ಕೇಳಿ ರಾಜನು ಭ್ರಾಂತನಾಗಿ, ಈ ದೇಹವನ್ನು ಬಿಟ್ಟು ದೇವಿಯ ಪಾದಗಳನ್ನು ಸೇರಿ ನಾನು ಸುಖಿಯಾಗುತ್ತೇನೆ, ಇದು ಸತ್ಯವಾದ ಮಾತು ಎಂದು ಪ್ರತಿಜ್ಞೆಯನ್ನು ಮಾಡಿದನು. ಸತ್ಯವಂತನಾದ ರಾಜನನ್ನೂ ಕುಲಧರ್ಮದಲ್ಲಿ ಆಸಕ್ತನಾದ ವೈಶ್ಯರನ್ನೂ ನೋಡಿ ಮಹರ್ಷಿಗಳು ಆನಂದಿಸಿದರು. ದೇಹತ್ಯಾಗವನ್ನು ಕೋರಿಕೊಂಡ ರಾಜನನ್ನು ನೋಡಿ ಸಭಾಸದರೆಲ್ಲ ಕಂಗಾಲು ಮನಸ್ಸಿನಿಂದ ಸರ್ವರಿಗೆ ಶರಣ್ಯಳಾದ ಮಹಾದೇವಿಯನ್ನು ಪ್ರಾರ್ಥಿಸಿದರು. ಆಗ ವಾಸವಿಯು ಪ್ರಸನ್ನ ರೂಪದಿಂದ ಪ್ರತ್ಯಕ್ಷಳಾದಳು. 4 ಮೂಲೆಗಳುಳ್ಳ ಅಮೃತ ಕಲಶದಲ್ಲಿ ಮಂಗಳರೂಪಿಯೂ, ಚತುರ್ಭುಜೆಯೂ, ವಿಶಾಲ ನೇತ್ರೆಯೂ, ಉನ್ನತ ಕುಚೆಯೂ, ಅಧಿಕ ಕಾಂತಿಮತಿಯೂ, ದಶದಿಶ ಪ್ರಕಾಶಿತವಾಗುವ ದೀಪ್ತಿವಂತೆಯೂ, ಚರ್ಮಚಕ್ಷುವಿಗೆ ನೋಡಲಶಕ್ಯವಾದ, ಮಹರ್ಷಿಗಳ ದಿವ್ಯ ದೃಷ್ಟಿಗೆ ಪರಮ ಪ್ರೀತಿಕರವೂ, ಸಿದ್ಧ ಸಾಧ್ಯವರು ಗಾನ ಮಾಡಿ ಸ್ತುತಿಸುವಂತಹುದು, ಸುಗುಣಭರಿತವೂ ಸತ್ಯಥಾವಂತೆಯೂ ಆದ ಪಾರ್ವತಿ ಅವರಿಗೆ ಪ್ರತ್ಯಕ್ಷಳಾದಳು. ಆ ಮಹಾಶಕ್ತಿಯನ್ನು ನೋಡಲು ಅವರು ಶಕ್ತರಾಗಲಿಲ್ಲ. ಅನಂತರ ದೇವತಾ ಸ್ತ್ರೀಯರ, ಅಪ್ಸರ ಸ್ತ್ರೀಯರ ಜಯ ಶಬ್ದಗಳು, ಕಲಕಲ ಧ್ವನಿಯೂ ಹೊರಟಿತು. ಯಕ್ಷ, ರಾಕ್ಷಸ, ಗಂಧರ್ವರಿಂದ ಸಿದ್ಧ ವಿದ್ಯಾಧರನಾಗರಿಂದ ಪರಿಶುದ್ಧ ಕಿರುನಗೆಯೊಂದಿಗೆ ಸುಂದರ ಮುಖವುಳ್ಳ ಚಂದ್ರಬಿಂಬದಂತೆ ಕಾಣುವ ಮುಖವುಳ್ಳ ಗಿಳಿ, ಕಮಲ, ವರದಾನ, ಅಭಯ ಮುದ್ರೆಯನ್ನು ಧರಿಸಿದ 4 ಹಸ್ತಗಳಿಂದಲೂ, ಕಿರೀಟ, ಕಂಠಹಾರ, ಭುಜಕೀರ್ತಿ, ಮಣಿಖಚಿತ ವಡ್ಯಾಣಗಳಿಂದಲೂ, ಮಣಿಮಯ ಅಂದಿಗೆಗಳಿಂದ ಪ್ರಕಾಶಿಸುತ್ತಿದ್ದ ಕಮಲದಂತಹ ಪಾದಗಳಿಂದಲೂ, ಸ್ವರ್ಣ ವಸ್ತ್ರಧಾರಿ ಅದ್ಭುತ ಸುಂದರ ಕುಶಗಳಿಂದಲೂ, ಪಾರಿಜಾತ ಪರಿಮಳದಿಂದ ಪ್ರದೇಶಗಳನ್ನು ಪರಿಮಳಿಸುತ್ತಾ, ದಿವ್ಯಶಕ್ತಿ ಸಂಪನ್ನವಾದ ಮಾತೃಕೆಯರಿಂದ ಸೇವಿಸಲ್ಪಡುವಂತಹ ಅಷ್ಟದುರ್ಗೆಯರಿಂದಲೂ, ದಾಕ್ಷಾಯಿಣಿ ಮೊದಲಾದ ಗುಣ ಪರಿವಾರಗಳಿಂದಲೂ ಕೂಡಿದ ಪ್ರಸನ್ನ ರೂಪಿಯಾದ ವಾಸವಿಯನ್ನು ಅಲ್ಲಿದ್ದವರೆಲ್ಲ ನೋಡಿದರು. ಆಗ ಮಹರ್ಷಿಗಳೆಲ್ಲ ಕೂಡಿ ಎದ್ದು ಹೀಗೆ ಸ್ತುತಿಸಿದರು. ಭಕ್ತರಿಗೆ ಮಂಗಳ ಸ್ವರೂಪಿಣಿಯಾದ ದೇವಿ, ನಿನಗೆ ನಮಸ್ಕಾರ.
ದಾನವನರನ್ನು ನಾಶ ಮಾಡುವ ಮಹಾಕಾಳಿ ನಿನಗೆ ನಮಸ್ಕಾರ. ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವ ನಾರಾಯಣಿ ನಿನಗೆ ನಮಸ್ಕಾರ. ಸರ್ವಲೋಕಗಳನ್ನು ಭ್ರಾಂತಿಗೊಳಿಸುವ ಓ ಮಾಯೇ ನಿನಗೆ ನಮಸ್ಕಾರ. ಸಕಲ ದುಃಖ ನಿವಾರಣೆಯಾದ ದುರ್ಗೆ ನಿನಗೆ ನಮಸ್ಕಾರ. ಭಕ್ತರಿಗೆ ವಿಜಯ ಪ್ರಸಾದಿಸುವ ವಿಜಯೇ ನಿನಗೆ ನಮಸ್ಕಾರ. ವಿಷ್ಣು ಚಕ್ರದಲ್ಲಿ ನಿವಾಸಿಸುವ ವೈಷ್ಣವಿ ನಿನಗೆ ನಮಸ್ಕಾರ. ಶುಂಭ ಸಂಹಾರಿಣಿಯಾದ ಚಂಡಿಕಾ ನಿನಗೆ ನಮಸ್ಕಾರ. ಕೃಷ್ಣ ಸೋದರಿಯೇ ನಿನಗೆ ನಮಸ್ಕಾರ. ಕಾಮಕೋಟಿ ಸ್ವರೂಪಿಯಾದ ಕನ್ಯೆಯೇ ನಿನಗೆ ನಮಸ್ಕಾರ. ಶಂಕರನ ಅರ್ಧ ಶರೀರೆಯಾದ ಅಂಬಿಕೆಯೇ ನಿನಗೆ ನಮಸ್ಕಾರ. ಪರಾಪ್ರಕೃತಿ ಸ್ವರೂಪಿಣಿಯಾದ ಪರಮೇಶ್ವರಿಯೇ ನಿನಗೆ ನಮಸ್ಕಾರ. ಶಾರದೆಯೇ ಬ್ರಹ್ಮಶಕ್ತಿಯೇ ನಿನಗೆ ನಮಸ್ಕಾರ. ಹೀಗೆ ಸ್ತುತಿಸಲ್ಪಟ್ಟ ಆ ವಾಸವಿಯು, ಓ ಋಷೀಶ್ವರರೇ, ನಿಮಗೆ ಬೇಕಾದ ವರವನ್ನು ಕೇಳಿರಿ ಎಂದು ಕೇಳಲಾಗಿ ದ್ಯೌಮ್ಯ ಋಷಿಗಳಿಂದೊಡಗೂಡಿದ ಆ ಮುನೀಶ್ವರರು, ಭಕ್ತವತ್ಸಲೆಯಾದ ದೇವಿ, ತನ್ನ ಜನಕನಿಂದ ನಿನಗೆ ಅಪರಾಧವಾಯಿತೆಂದು ಈ ರಾಜನು ನಿನಗೆ ಶರಣು ಬಂದಿದ್ದಾನೆ, ಈತನನ್ನು ನೀನು ಕಾಪಾಡಬೇಕು ಎಂದು ಆ ದೇವಿಯ ಪಾದಗಳ ಮೇಲೆ ರಾಜರಾಜ ನರೇಂದ್ರನನ್ನು ಮಲಗಿಸಿ ಪ್ರಾರ್ಥಿಸಿದರು. ಆಗ ದೇವಿಯು ಪ್ರಸನ್ನಳಾದಳು. ಅನಂತರ ಮಹಾದೇವಿಯಿಂದ ಅನುಗ್ರಹಿತನಾಗಿ ತೃಪ್ತ ಮನಸ್ಕನಾದ ರಾಜನು ವಾಸವಿಯನ್ನು ಈ ರೀತಿ ಸ್ತುತಿಸಿದನು. ಓ ದೇವದೇವಿ, ನಿನಗೆ ಪ್ರಣಾಮ. ಪ್ರಸನ್ನಳಾಗಮ್ಮ. ಸಕಲ ಜಗತ್ತಿಗೆ ತಾಯಿಯಾದ ನೀನು ನನ್ನನ್ನು ಅನುಗ್ರಹಿಸು. ಪರದೇವತೆಯಾದ ತಾಯಿ, ನನ್ನ ತಂದೆ ಮಾಡಿದ ಅಪರಾಧವನ್ನು ಕ್ಷಮಿಸು. ಪೂರ್ವದಲ್ಲಿ ದೇವೇಂದ್ರನಿಗೆ ಶತ್ರುವಾದ ನಿಶುಂಭನನ್ನೂ ಮಹಿಷಾಸುರನನ್ನು ಸಂಹರಿಸಿ ಭೂಲೋಕದಲ್ಲಿ ವಿಷ್ಣುವರ್ಧನನನ್ನು ವಧಿಸಿ ಲೋಕವನ್ನೂ ವೈಶ್ಯರನ್ನೂ ಕಾಪಾಡಿದೆ. ಸಮಸ್ತ ಲೋಕಗಳಿಗೆ ವರಪ್ರದಾಯಿನಿಯಾದ ಭಗವತಿ, ನಾನು ನಿನ್ನಲ್ಲಿ ಶರಣಾಗಿದ್ದೇನೆ. ವಂಶವೃದ್ಧಿಯನ್ನೂ ಅಧಿಕ ಸಂತಾನವನ್ನೂ ನಿನ್ನಲ್ಲಿ ಅಧಿಕ ಭಕ್ತಿಯನ್ನೂ ಯಾಚಿಸುತ್ತಿದ್ದೇನೆ. ಆತನ ಸ್ತೋತ್ರಗಳಿಂದ ವಾಸವಿಯು ಸಂತೋಷಗೊಂಡು, ಓ ರಾಜ, ನನ್ನಿಂದ ಬೇಕಾದ ವರವನ್ನು ಕೇಳಿಕೊ, ನೀನು ಕೋರಿದ್ದನ್ನು ಪ್ರಸಾದಿಸುವೆನು ಎಂದು ನುಡಿಯಲಾಗಿ ರಾಜನು, ತಾಯೇ, ನಾನು ಕೊಡುವ ರಾಜ್ಯವನ್ನು ತೆಗೆದುಕೊಂಡು ನನ್ನನ್ನು ಕಾಪಾಡು ಎಂದನು. ಆಗ ವಾಸವಿ, ಮಹಾಬುದ್ಧಿವಂತನಾದ ರಾಜ, ಇನ್ನೊಂದು ವರವನ್ನು ಕೇಳಿಕೋ ಎಂದರು. ಅಧಿಕ ಸಂಪತ್ತನ್ನೂ ಸತ್ಸಂತಾನವನ್ನೂ ನಿನ್ನಲ್ಲಿ ಅಚಲ ಬುದ್ಧಿಯನ್ನೂ ಪ್ರಸಾದಿಸು. ಮಂಗಳವತಿಯಾದ ದೇವಿ, ನನಗೆ ನನ್ನ ತಂದೆಯನ್ನು ನೋಡಲು ಆಸೆಯಾಗುತ್ತಿದೆ ಎನ್ನಲು ವಾಸವಿಯು ತಥಾಸ್ತು ಎಂದು ವಿಷ್ಣುವರ್ಧನನನ್ನು ಆತನಿಗೆ ತೋರಿಸಿದಳು. ದಿವ್ಯ ವಸ್ತ್ರಧಾರಿಯೂ ದಿವ್ಯಾಭರಣಾಲಂಕಾರಿಯೂ ದಿವ್ಯ ಗಂಧ ಪೂಸಿತ ದೇಹಿಯೂ ದಿವ್ಯ ಪುಷ್ಪಹಾರ ಪರಿಮಳವಂತನೂ ಬಂಗಾರದ ಗಂಟೆಗಳ ಸಮೂಹದಿಂದ ಅಲಂಕರಿಸಲ್ಪಟ್ಟ ದಿವ್ಯ ವಿಮಾನಾರೋಹಿಯೂ ಆದ ವಿಷ್ಣುವರ್ಧನ ರಾಜನನ್ನು ನೋಡಿ ರಾಜರಾಜ ನರೇಂದ್ರನು ಸಂತೋಷದಿಂದ ತಂದೆಗೆ ನಮಿಸಿದನು. ಅನಂತರ ದಿವ್ಯ ರೂಪಧಾರಿ ವಿಷ್ಣುವರ್ಧನನನ್ನು ತನ್ನ ಮಗನಿಗೆ ಹೀಗೆ ಹೇಳಿದನು. ಓ ಪುತ್ರ, ದೇವಿಯ ಸಾನ್ನಿಧ್ಯವನ್ನು ಕೋರಿ ಸತ್ಯಸಂಧರಾದ ವೈಶ್ಯರಿಗೆ ರಾಜ್ಯದಾನ ಮಾಡಲು ಅರ್ಜಿಸುತ್ತಿರುವ ಸುಪುತ್ರನಾದ ನಿನ್ನಿಂದ ನಾನು ಕೃತಾರ್ಥನಾದೆನು. ತತ್ವಾರ್ಥವನ್ನು ತಿಳಿದುಕೊಂಡ ಮುನಿಗಳು ಬ್ರಹ್ಮಚಾರಿಣಿ ಎಂದು ಹೆಸರಾದ ಈ ವಾಸವಿಯನ್ನು ಆದಿಶಕ್ತಿ ಎಂದು ಹೇಳಿದ್ದಾರೆ. ಆ ಕಾರಣದಿಂದ ಈಕೆ ನಿತ್ಯ ಕನ್ನಿಕೆ. ನೀನು ಆ ನಿತ್ಯ ಕನ್ನಿಕೆಯನ್ನು ಪ್ರತಿದಿನ ಆರಾಧಿಸು. ಹಾಗಾದರೆ ನಿನಗೆ ಇಹಪರದಲ್ಲಿ ಒಳಿತಾಗುವುದು ಎಂದನು. ರಾಜರಾಜ ನರೇಂದ್ರನು ಸಂತುಷ್ಟನಾದನು. ಅಂಜಲಿಬದ್ಧನಾಗಿ ವಾಸವಿಯನ್ನು ಸ್ತುತಿಸಿದನು. ಅನಂತರ ವಾಸವಿಯು ಅಮೃತವನ್ನು ವರ್ಷಿಸುವ ತನ್ನ ದಿವ್ಯ ಕಟಾಕ್ಷಗಳಿಂದ ಸೋದರ ವೈಶ್ಯರನ್ನು ನೋಡಿ ಕಿರುನಗೆಯಿಂದ, ಬ್ರಾಹ್ಮಣರು, ಋಷಿಗಳು, ದೇವತೆಗಳು ಈಗ ಸಂತೋಷಿಸಲಿ, ನಗರವಾಸಿಗಳು ಆನಂದಿತರಾಗಲಿ. ರಾಜನು ಕೊಡುವ ರಾಜ್ಯವನ್ನು ಪರಿಗ್ರಹಿಸಿರಿ. ಕುಲೋಚಿತ ವ್ಯಾಪಾರದಿಂದಲೇ ವೈಶ್ಯರು ಜೀವಿಸಲಿ. ನಿಮಗೆ ಸಿಗುವ ಶತ್ರುರಹಿತವಾದ ಅಸಮಾನವಾದ ಈ ರಾಜ್ಯವನ್ನು ನೀವು ಬ್ರಾಹ್ಮಣರಿಗೆ ದಾನ ಮಾಡಿ ಶಾಶ್ವತ ಕೀರ್ತಿಯನ್ನು ಪಡೆಯಿರಿ ಎಂದಳು. ನಿತ್ಯ ಕನ್ಯೆಯಾದ ವಾಸವಿಯಿಂದ ಹೀಗೆ ಆಜ್ಞಾಪಿಸಲ್ಪಟ್ಟ ಅವರು ಭಯಭಕ್ತಿಗಳಿಂದ ಸ್ತೋತ್ರ ಮಾಡುತ್ತಾ, ಓ ದೇವಿ, ನೀನು ಹೇಳಿದಂತೆಯೇ ಸಮಸ್ತವನ್ನೂ ಮಾಡುತ್ತೇವೆ. ಓ ಸಕಲ ಲೋಕಮಾತೆ, ನಿನಗೆ ನಮಸ್ಕಾರ ಎಂದು ನುಡಿದರು. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯ. ಧನ್ಯವಾದಗಳು. ಜೈ ವಾಸವಿ.